ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ರಂಗಭೂಮಿ ಕಲಾವಿದರಿಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ. ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಮತ್ತು ರೇಣುಕಾರಾಧ್ಯ ಕಲಾವಿದರ ಬಳಗದ ಸಹಯೋಗದಲ್ಲಿ ನಾಡಪ್ರಭು ಕೆಂಪೇಗೌಡ 516ನೇ ಜಯಂತ್ಯೋತ್ಸವ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜುಗೌಡರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಹಾಗೆ ಕಾರ್ಯಕ್ರಮದಲ್ಲಿ ಸುಮಾರು 50 ಜನ ರಂಗಭೂಮಿ ಕಲಾವಿದರ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಹಾಗೂ ಕಲಾ ತಪಸ್ವಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರಾದ ನಾಗರಾಜು, ಡ್ರಾಮಾ ಮಾಸ್ಟರ್ ಶ್ರೀನಿವಾಸಾಚಾರಿ, ಕಲಾವಿದರಾದ ರೇಣುಕಾರಾಧ್ಯ, ಮಹದೇಶ್ ಗೌಡ ಮತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಮತ್ತು ರೇಣುಕಾರಾಧ್ಯ ಕಲಾವಿದರ ಬಳಗದ ಪದಾಧಿಕಾರಿಗಳ ಜೊತೆಗೆ ಕಲಾವಿದರು ಭಾಗವಹಿಸಿದ್ದರು. ಈ ದಿನ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಆನೇಕಲ್ ತಾಲೂಕು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಹಾಗೂ ರೇಣುಕಾರಾಧ್ಯ ಕಲಾವಿದರ ಬಳಗ ಆನೇಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವನ ಬಹಳ ಅರ್ಥಪೂರ್ಣವಾಗಿ, ಸರಳವಾಗಿ ಆದರೂ ಕೂಡ ಅರ್ಥಪೂರ್ಣವಾಗಿ ಸಂಭ್ರಮದ ಆಚರಣೆಯನ್ನು ಮಾಡುವಂಥ ಈ ಒಂದು ಶುಭ ವೇದಿಕೆಯಲ್ಲಿ ನಮಗೆ ಅನಿಸಿದ್ದು, ಆನೇಕಲ್ನ ನಾಡಪ್ರಭು ಕೆಂಪೇಗೌಡ ಯಾರಪ್ಪ ಅಂದರೆ ಕರ್ನಾಟಕ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷ ನಮ್ಮ ಆನೇಕಲ್ ಮುನಿರಾಜುಗೌಡರು. ಹಾಗಾಗಿ ನಮ್ಮ ಆನೇಕಲ್ನ ಕೆಂಪೇಗೌಡ ಸರ್ವರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಸಮುದಾಯಗಳು, ಎಲ್ಲ ಧರ್ಮಗಳ, ಎಲ್ಲ ಜನರ ಬಹಳ ಪ್ರೀತಿಯಿಂದ ಇಟ್ಕೊಂಡು ಹುಟ್ಟಿದ್ದು ಒಕ್ಕಲಿಗ ಸಮುದಾಯದಲ್ಲಿ ಆದರೂ ಕೂಡ ಅದನ್ನು ತಲೆಗೆ ಹೆಚ್ಚಿಕೊಳ್ಳದೆ ಹುಟ್ಟಿರ್ಬೋದು ಒಂದು ಜಾತಿನಲ್ಲಿ, ಆದರೆ ನಾವು ಹೃದಯವನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡ ಹೆಸರಿನಲ್ಲಿ ವಿಶೇಷವಾಗಿ ಕಲಾವಿದರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ, ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ವಿಶೇಷವಾಗಿ ನಮ್ಮ ಶ್ರೀನಿವಾಸಾಚಾರ್ಯ ಅವರು, ಭರತ್ಭೂಷಣ್ ಅವರು, ಹಾಗೆ ನಮ್ಮ ಕುಪೇಂದ್ರವರು ವಿಶೇಷವಾಗಿ ಬಹಳ ಶ್ರಮಪಟ್ಟು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಠ ಹಿತೈಷಿ ಕೂಡ, ಹಾಗೆ ದೊಡ್ಡಸ್ವಾಮಿಯವರು, ಪುಟ್ಟಸ್ವಾಮಿಗೌಡರು, ಇನ್ನು ಎಲ್ಲ, ಹಾಗೆ ಇನ್ನೂ ವಿಶೇಷವಾಗಿ ಬಹಳ ಸಂತೋಷ ಆಯಿತು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಕನ್ನಡ ನಾಡಿಗೆ, ಕಲಾವಿದರಿಗೆ, ಕನ್ನಡ ತಾಯ್ತನಕ್ಕೆ, ಕನ್ನಡದ ಸಂಸ್ಕೃತಿಯ ಹಿರಿಮೆಗೆ ಗೌರವ ತಂದುಕೊಟ್ಟಂಥ ನಮ್ಮ ಪರಮಶಿವಯ್ಯವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಯಾಕೆಂದರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯೋದು ಭಾಳ ಕಷ್ಟದ ಕೆಲಸ. ಸುದೀರ್ಘವಾಗಿ 40 ವರ್ಷಗಳ ಕಾಲ ಕಲಾ ಸೇವೆಯನ್ನು, ತಾಯಿ ಸೇವೆಯನ್ನು, ಮನೆಯ ಸೇವೆಯನ್ನು ಮಾಡಿಕೊಂಡು ಒಂದೊಂದು ಊಟ ಇರುತ್ತೋ ಇಲ್ವೋ ಗೊತ್ತಿರೋಲ್ಲ ಕಲಾವಿದರಿಗೆ. ನಾವು ನೋಡೋರಿಗೆ ಭಾಳ ಸಂತೋಷವಾಗಿ ನೋಡ್ತಾ ಇರ್ತೀವಿ ಕಲಾವಿದರ ಪ್ರದರ್ಶನವನ್ನು, ನಾಟಕಗಳನ್ನ. ಅದು ಪೌರಾಣಿಕ ಇರ್ಬೋದು ಅಥವಾ ಐತಿಹಾಸಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ಆದರೆ ಕಲಾವಿದರ ಬದುಕು ಬ್ಯಾಕ್ ಸೈಡ್ ಬಂದು ನೋಡಿದಾಗ ಗೊತ್ತಾಗುತ್ತೆ ಅವ್ರ ಹೊಟ್ಟೆ ತುಂಬಿದೆಯೋ ಇಲ್ವೋ ಅಂತೀವಿ. ನಮಗನ್ಸುತ್ತೀವೆಲ್ಲ ಹೊಟ್ಟೆ ತುಂಬಿದ್ದಾರೆ, ಬಣ್ಣ ಹಾಕೊಂಡಿದ್ದಾರೆ, ಸಂತೋಷವಿದ್ದಾರೆ, ಮನೆ ಕಡೆ ಕೈ ತುಂಬ ಇದೆ, ಹಾಗಾಗಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಭಾವನೆ ಇರುತ್ತೆ. ಆದರೆ ಕಲಾವಿದರನ್ನ ಅವ್ರ ಹೊಟ್ಟೆ ತುಂಬಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಕೆಲವರು ಮಾತ್ರ ಪ್ರಯತ್ನ ಮಾಡ್ತಾರೆ. ಅಂಥವರ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮುನಿರಾಜುಗೌಡರು, ಕುಪೇಂದ್ರಗೌಡರು ಎಲ್ಲರೂ ಸೇರಿ ಒಂದು 50-60 ಜನ ಕಲಾವಿದರಿಗೆ ಪ್ರೀತಿಪೂರ್ವಕವಾದಂತಹ ಅವರು ಸನ್ಮಾನ ಮಾಡಿದ ತಕ್ಷಣ ನಾವು ಶ್ರೀಮಂತಿಗೆ ಹೆಚ್ಚಾಗೋದಿಲ್ಲ.
ರಾಜ್ಯೋತ್ಸವ ಪ್ರಶಸ್ತಿನ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟ ತಕ್ಷಣ ಅವ್ರ ಶ್ರೀಮಂತಿಕೆ ಹೆಚ್ಚಾಗುವುದಿಲ್ಲ. ಆದರೆ ನಾಡಿನ ಕಲಾವಿದರ ಸಾಂಸ್ಕೃತಿಕ ಶ್ರೀಮಂತಿಕೆ ಹೆಚ್ಚಾಗುತ್ತೆ. ಒಬ್ಬ ಕಲಾವಿದನ ಗೌರವಿಸಿದರೆ ವ್ಯಕ್ತಿಗತವಾಗಿ ಆ ಕಲಾವಿದರಿಗೆ ಏನು ಅನುಕೂಲ ಆಗಲ್ಲ, ಒಂದು ಮನಸ್ಸಿಗೆ ತೃಪ್ತಿ ಸಿಗಬಹುದು. ಪರವಾಗಿಲ್ಲಪ್ಪ, ನಮಗೆ ಇಂಥ ಸಂಘಟನೆಯವರು ಸನ್ಮಾನ ಮಾಡಿದ್ರು ಸಾರ್ವಜನಿಕವಾಗಿ. ಆದರೆ ಆ ಸನ್ಮಾನ ಯಾರಿಗೆ ಸಲ್ಲುತ್ತೆ? ನಾವು ಬದುಕುತ್ತಿರುವಂಥ ಈ ನಾಡಿನ ಸಂಸ್ಕೃತಿಗೆ ಕೊಟ್ಟಂತ ಒಂದು ಗೌರವ ಆಗುತ್ತೆ. ಆ ಕೆಲಸವನ್ನು ಇವತ್ತು ಮಾಡ್ತಾ ಇರೋದು ಒಂದು ಸ್ತುತ್ಯಾರ್ಹ ಅಂತ ಹೇಳಿ ಭಾವಿಸ್ತೇನೆ. ಇಂದು ಆನೇಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಹಾಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ, ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟು, ರೇಣುಕಾ ಕಲಾ ಬಳಗ, ಅದೇ ರೀತಿ ಗಡಿನಾಡು ಕಲಾ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು 50ಕ್ಕೂ ಜನಕ್ಕೂ ಹೆಚ್ಚು ಜನರಿಗೆ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಕಲಾ ತಪಸ್ವಿ ಪ್ರಶಸ್ತಿಯನ್ನು, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ, ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ವತಿಯಿಂದ ಅನೇಕ ಕಲೆಯಲ್ಲಿ ಸೇವೆ ಮಾಡಿದಂಥ ಅನೇಕ ಮಹಿಳೆಯರಿಗೆ ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಇವರು ಸಹ ಭಾಗವಹಿಸಿದರು. ಅದೇ ರೀತಿ ಅನೇಕ ಮಹನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ಸ್ಥಳೀಯ ಮಟ್ಟದಲ್ಲಿ ಅನೇಕ ಕಲಾ ಪ್ರತಿಭೆಗಳೇ ಇದ್ದಾರೆ. ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಪ್ರತಿ ವರ್ಷವೂ ಸಹ ಈ ಒಂದು ಕೆಂಪೇಗೌಡ ಪ್ರಶಸ್ತಿ, ಕಲಾಶ್ರೀ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದೆ. ಅದೇ ರೀತಿ ಈ ಬಾರಿಯೂ ಸಹ ರಾಜ್ಯದ ಅನೇಕ ಮೂಲೆಗಳಿಂದ ಬಂದಿದ್ದಂಥ ಕಲಾಭಿಮಾನಿಗಳಿಗೆ ಈ ಒಂದು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಕಲಾಭಿಮಾನಿಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು, ಪ್ರಶಸ್ತಿಗಳು ನೀಡುವ ಮುಖೇನ ಅವರನ್ನು ಕಲೆಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ನಾವು ನೀಡಿದ್ದೇವೆ. ಭಾಳ ಸಂತೋಷವಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸ್ವಾಮೀಜಿಗಳು ಸಹ ಅವರು ನಮ್ಮ ಸಂಘದ ವತಿಯಿಂದ ಒಂದು ಕಲಾಭಿಮಾನಿಗಳಿಗಾಗಿ ಒಂದು ಬ್ಯಾಂಕ್ ಮಾಡಬೇಕು, ಅವರಿಗೆ ಸಹಕಾರ ನೀಡಬೇಕಂತ ಆದೇಶ ಮಾಡಿದ್ದಾರೆ. ಅವರ ಆದೇಶ ಅನುಸಾರ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮದೇ ಒಂದು ಕಟ್ಟಡ ಮಾಡಬೇಕು ಅಂತಿದ್ದೀವಿ. ಆದಾಗ ಅದನ್ನು ಮಾಡುವ ಒಂದು ಸಂಕಲ್ಪವನ್ನು ಮಾಡ್ತೀವಿ. ಅದೇ ರೀತಿ ಕಲಾಭಿಮಾನಿಗಳನ್ನು ಯಾವತ್ತೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಸದಾ ಸಾಮಾಜಿಕ ಮತ್ತು ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲ ರಂಗಗಳ ದಿನದಲ್ಲಿದ್ದ ಎಲ್ಲ ಬಡ ಬಂಧುಗಳು ಸಹ ನಾವು ಜೊತೆಯಲ್ಲಿದ್ದು ಅವ್ರಿಗೆ ಸಹಕಾರ ನೀಡ್ತೀವಿ ಅಂತ ತಮ್ಮ ಮಾಧ್ಯಮದ ಮೂಲಕ ನಾನು ಪ್ರೀತಿಪೂರ್ವಕವಾಗಿ ಹೇಳ್ತೀನಿ. ನಮ್ಮ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಈ ನಮ್ಮ ಪಟ್ಟಣದಲ್ಲಿ ಸತತ 21 ದಿನಗಳು ನಾಟಕೋತ್ಸವವನ್ನು ನಡೆಸಿ ಆ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದಂಥ ಕಲಾವಿದರನ್ನು ಗುರುತಿಸಿ ಇವತ್ತು ಒಂದು ನಮ್ಮ ಸ್ವಾಮೀಜಿಗಳ ನಿಶ್ಚಲಾನಂದ ಸ್ವಾಮೀಜಿಗಳ ಮುಖಾನ ಸನ್ಮಾನಿಸಲಾಗಿದೆ. ಇದೇ ರೀತಿ ಮುಂದಿನ ವರ್ಷಗಳು ಸಹ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಎಲ್ಲ ಕಲಾಭಿಮಾನಿಗಳಿಗೆ ಗುರುತಿಸಬೇಕು ಈ ನಾಡಿನಲ್ಲಿ ಅನ್ನೋದು ನಮ್ಮ ಒಂದು ಅಭಿಲಾಷೆ.